ಪ್ರಿಯರೇ, ದೇವರ ವಾಕ್ಯದಿಂದ ನಾವು ನೋಡ್ಕೊಳ್ತಾ ಇದ್ದೇವೆ ಹೇಗೆ ಜೀವನದಲ್ಲಿ ನಾವು ಬೇಸರಗೊಂಡು ಬಿಟ್ಬಿಡಬಾರ್ದೆಂಬುದಾಗಿ. ಅದು ನಮ್ಮ ಪರಿಸ್ಥಿತಿ ಆಗಿದೆ. ಅದಕ್ಕೆ ಉತ್ತರವು ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳಲ್ಲಿ ನಮಗೆ ಕಂಡು ಬರುತ್ತದೆ. ಯೇಸು ಕ್ರಿಸ್ತರು ಹೇಳುತ್ತಾರೆ, ಮನುಷ್ಯರು ಬೇಸರಗೊಳ್ಳದೆ ಜೀವನದಲ್ಲಿ ಎಲ್ಲವನ್ನು ಬಿಟ್ಟುಕೊಡದೆ ಯಾವಾಗಲೂ ಪ್ರಾರ್ಥಿಸಬೇಕು. ನಾವು ಮಾಡಲಿಕ್ಕೆ ಆಗದೇ ಇರುವುದನ್ನು ಪ್ರಾರ್ಥನೆ ನಮ್ಮಲ್ಲಿ ಮಾಡುತ್ತದೆ. ಪ್ರಾರ್ಥನೆ ಅಂದರೆ ಬರೀ ಬಂದು ಕರ್ತನ ಮುಂದೆ ನಮ್ಮ ಭಿನ್ನಪಗಳು ಬೇಡಿಕೆಗಳನ್ನು ತಿಳಿಸುವುದಲ್ಲ. ಪ್ರಾರ್ಥನೆ ಎಂದರೆ ಪ್ರೀತಿಸುವ ತಂದೆಯ ಜೊತೆಗೆ ನಾವು ಬೆಳೆಸುವಂತ ಒಂದು ನಿಕಟ ಸಂಬಂಧ. ಆ ಕರ್ತನು ನಾವು ಊಹಿಸುವುದಕ್ಕಿಂತಲೂ ಪ್ರಾರ್ಥಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ನಮಗೆ ಒಳ್ಳೆಯದನ್ನು ಮಾಡುತ್ತಾನೆಂಬುದಾಗಿ ದೇವರ ವಾಕ್ಯವೇ ಹೇಳುತ್ತದೆ. ಆದುದರಿಂದ ಪರಿಸ್ಥಿತಿ ಎಷ್ಟು ಕಠಿಣವಾಗಿದ್ದರೂ ಕೂಡ ಆ ಪರಿಸ್ಥಿತಿಯನ್ನು ನೀನು ಬಿಟ್ಟು ಬಿಡದೆ ಕರ್ತನಲ್ಲಿ ಪ್ರಾರ್ಥಿಸು, ಮತ್ತು ದೊಡ್ಡ ಸಂಗತಿಗಳು ನಿನಗಾಗಿ ಕಾಯುತ್ತಾ ಇದೆ. ಯೇಸು ದೊಡ್ಡ ಸಂಗತಿಗಳನ್ನು ನಮಗೆ ಮಾಡಲಿಕ್ಕಿದ್ದಾನೆ. ಹೌದು.